ಎಲ್ರಿಗೂ ನಮಸ್ಕಾರ. ಈಗ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂತ ಎಲ್ರಿಗೂ ಗೊತ್ತು. ಇದೇ 16ನೇ ತಾರೀಕು ನನ್ನ ಹುಡ್ದ ಬರೋದಕ್ಕಿಂತ ನೀವು ಅದನ್ನು ಹಬ್ಬದ ಥರ ಆಚರಿಸ್ತೀನಿ. ಹುಟ್ಟಿದ ಹಬ್ಬ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಕಾರಣಾಂತರದಿಂದ ಅಂತಲ್ಲ, ಯಾಕಂದರೆ ಒಂದು ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಈ ಸಲ ಪೊಲೀಸ್ ಪರ್ಮಿಷನ್ ಒಂದು ಕಷ್ಟ, ಅದು ಹೆಂಗಾರು ತೊಗೋಬೋದಿಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಮುಖ್ಯವಾಗಿ ಹೋದ ವರ್ಷ ಆದಂಥ ಒಂದು ಇನ್ಸಿಡೆಂಟ್ ಆ್ಯಕ್ಚುಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅದಾದಮೇಲೆ ನಾನು ಹುಡ್ದ ಹಬ್ಬ ಆಚರಿಸ್ಕೊಳ್ಳೋದು ಯಾಕೋ ನನ್ನ ಮನ್ಸಿಗೆ ಸರಿ ಇಲ್ಲ. ಯಾಕಂದರೆ ಬೇಡ ಈ ಸಲ ಅಂತ ಅಷ್ಟು ಅನಿಸ್ತಾರೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ದೂರಿಂದೆಲ್ಲ ಬರ್ತಾಯಿದ್ದೀನಿ. ಖಂಡಿತ ಮುಂದಿನ ವರ್ಷ ಎಲ್ರಿಗೂ ಸಿಗ್ತೀನಿ. ಯಾಕಂದರೆ ನನಗೇನು ಅನ್ನಿಸ್ತಾರ ಬರಬರು ಯಾಕೆ ಸುಮ್ಮನೆ ಅಂತ. ಸೊ ಆದ್ದರಿಂದ ಎಲ್ಲ ನನ್ನ ಅಂದಾತು ಹಾಗೆ ಕನ್ನಡ ಚಿತ್ರಪ್ರೇಮಿಗಳು, ಕನ್ನಡ ಕಲಾವಿದರು ಎಲ್ರಿಗೂ ಇಲ್ಲಿಂದಲೇ ನಮಸ್ಕಾರ ಕೇಳ್ಕೊಳ್ತಾ, ಈ ಸಲ ಹುಟ್ಟೋಗ್ಬಿಟ್ಟಿಂದ ನಾನು ಊರಲ್ಲಿರಲ್ಲ. ಸೊ ದಯಮಾಡಿ ನೀವು ಅಲ್ಲಿಂದ ಬಂದು ಸುಮ್ಮನೆ ಮನೆ ಹತ್ರ ಇದು ಮಾಡ್ಕೊಬೇಡ್ರಿ. ಒಂದು ಸಲ ಎಕ್ಸ್ಕ್ಯೂಸ್ ಅಂತ ಕೊಡ್ರಿ. ಆದರೆ ನಿಮ್ಗಳಿಗೆ ನಾನು ಬೇಜಾರು ಮಾಡೋಕ್ಕೂ ಇಷ್ಟಪಡಲ್ಲ. ಯಾಕಂದರೆ ಇದೇ 18ನೇ ತಾರೀಕು. ನೀವು ಆ್ಯಕ್ಚುಲಿ 2002 ಫೆಬ್ರವರಿ 8ನೇ ತಾರೀಕು ಹೊಸ ಹುಡುಗ ಬಂದಾಕ ಅಂತ ಹರಿಸಿ ಬೆಳೆಸಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. 20 ವರ್ಷ ಒಂದು ಜರ್ನಿ ಆಗಿದೆ. ಸೊ ಅದೇ ಮೆಜೆಸ್ಟಿಕ್ಕು. ನೀವು ಅವತ್ತು ನೋಡಿದ ಮೆಜೆಸ್ಟಿಕ್ಕು ಈಗಲೂ ಏನು ಚೇಂಜಸ್ ಏನು ನಾವು ಮಾಡಿಲ್ಲ. ಆದರೆ ಇವತ್ತಿನ ಒಂದು ಎಲ್ಲ ತಂತ್ರಜ್ಞಾನ ಅಳವಡಿಸ್ಕೊಂಡು, ಈಗ ಅವಾಗ ಡಾಲ್ಬಿ ಇತ್ತು, ಈಗ DTS ಮಾಡಿದ್ದೀವಿ. ಸೊ ಈ 18ನೇ ತಾರೀಕು ಎಲ್ಲ ಊರುಗಳು ನಿಮ್ಮ ಹತ್ರದ ಸಿನಿಮಾ ಥಿಯೇಟರ್ಗಳಿಗೆ ಮತ್ತೆ ರಿಲೀಸ್ ಆಗ್ತದೆ. ಸೊ ಎಂಟೈರ್ ಮೆಜೆಸ್ಟಿಕ್ ಟೀಮ್, ನಮ್ಮ ರಾಮಮೂರ್ತಿ ಸರ್ ಆಗ್ಬೋದು, ನಮ್ಮ ರಮೇಶ್ ಸರ್ ಆಗ್ಬೋದು, ನಾವು ಎಲ್ಲರೂ ಸೇರಿ ಮತ್ತೆ ಅದನ್ನು ರಿಲೀಸ್ ಮಾಡ್ತಾಯಿದ್ವಿ. ಸೊ ಪ್ರೀತಿ ಪ್ರೋತ್ಸಾಹ ಮೆಜೆಸ್ಟಿಕ್ ಏನು ತೋರಿಸೋದು ಈ ಸಲ ನಿಮ್ಮೊಂದು ಸೆಲೆಬ್ರೇಷನ್ಗೋಸ್ಕರ ಇದೊಂದು ಮಾಡ್ತಾಯಿದ್ವಿ. ಹಾಗೆಯೇ ಕ್ರಾಂತಿದು ಒಂದು ಸ್ವಲ್ಪ ಅಪ್ಡೇಟ್ಸ್ ಬರ್ತಾಯಿದೆ. ಅದನ್ನು ಕೂಡ ಈಗ ಫೆಬ್ರವರಿ ನಿಮಗೆ 14ನೇ ತಾರೀಕು ಕೊಡ್ತೀನಿ. ಸೊ ಅದೊಂದು ಆಮೇಲಿಂದ ಮತ್ತು ನಾನು ತರುಣ ರಾಕ್ಲೈನ್ ಪ್ರೊಡಕ್ಷನಲ್ಲಿ D56 ಟೈಟ್ಲ್ ಇನ್ನೂ ಇಟ್ಟಿಲ್ಲ. ಸೊ ಅದ್ರದ್ದು ಒಂದು ಕ್ಲಿಪ್ಸ್ ಬರುತ್ತೆ. ಸೊ ಇದನ್ನೇ ಆ್ಯಕ್ಚುಲಿ ನನ್ನ ಕಡೆಯಿಂದ ಒಂದು ಸಣ್ಣ ನಿಮ್ಗಳಿಗೆ ಗಿಫ್ಟ್ ಅಂತ ಅಂದ್ಕೊಳ್ತೀನಿ. ಸೊ ದಯಮಾಡಿ ಮುಂದಿನ ಸಲ ಖಂಡಿತ ಸೇರೋಣ. ಸೊ ಮನಸ್ಸಿಗೆ ಯಾರು ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ನಾನು ಕ್ಷಮಿಸೋಣ. ಥ್ಯಾಂಕ್ ಯು.